ನಿದ್ದೆ ಗೈಸ್, ನಿದ್ದೆ, ಫುಲ್ ನಿದ್ದೆ. ಬೆಳಗ್ಗೆ ಬಂದ್ರೂ ನಾವು ಇನ್ನು ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ಆಫ್ ರೂಮು, ಟಿಫನು ಇದೆಲ್ಲ ನೋಡಿಕೊಂಡು ಸೆಟ್ಟಾಗಿ ಮಲ್ಕೊಂಡ್ಬಿಟ್ಟು ಬಂತು. ನಾವಂತೂ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಐ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನ್ನ ಕೈಯಲ್ಲಿ. ಆನ್ ದ ವೇ ಏನೇನಾಯಿತು ಆವಾಗಲೇ ಪಾಸ್ಟ್ 2-3 hours ಅಂತ. ಇವಾಗ ಒಂದು ಸ್ವಲ್ಪ ಎನರ್ಜಿ ಇದೆ ನಿದ್ದೆ ಮಾಡಿರೋದಕ್ಕೆ. ಅಫ್ಕೋರ್ಸ್ ಬಿಕಾಸ್ ಮೋರ್ ದ್ಯಾನ್ 12 hours ಆಗಿತ್ತು ನಾನು ನಿದ್ದೆ ಮಾಡಿ. ಇವಾಗ ಕ್ಯಾಲೆಂಗಟ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಚೆನ್ನಾಗಿ ಆಡ್ಕೊಂಡು ಬರೋಣ ಅಂತ. ಲೆಟ್ಸ್ ಸಿ. ಎಲ್ಲ ಫ್ರಿಜ್ ಮ್ಯಾಗ್ನೆಟು ಮತ್ತು ನಂಗೆ ನೀವೇ ಈ ಥರದ್ದು ತಂದುಕೊಟ್ಟಿದ್ಲು ಲಾಸ್ಟ್ ಟೈಮ್ ಅವಳಿಗೆ ಹೋಗೋಕೆ ಬಂದಾಗ. ಶಿಲ್ಸ್ನೂ ಮಾರೋ ಥರ ಆಗೋಗಿದೆ ಗೈಸ್. ಬೀಚಲ್ಲಿ ಸಿಗೋದನ್ನೇ ತೊಗೊಂಡು ಬಂದು. ಎಲ್ಲ ಬೋಟಿಂಗ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ನಾವು ಗೋವಾಗೆ 4 ಜನ ಅಷ್ಟೇ ಅಲ್ಲ, ನಮ್ಮ ಡ್ಯಾಡಿ ಫ್ರೆಂಡ್ಸ್ ಆ್ಯಂಡ್ ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು. ಸೊ ಇಷ್ಟು ಜನ ಬೀಚಲ್ಲಿ ಚೆನ್ನಾಗಿ ಆಟಾಡಿ ಬರ್ತಾ ಚಾಕ್ಲೇಟ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಡೇ 2. ನಾವು ನಾರ್ತ್ ಗೋವಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರಾವೆಲ್ಸ್ನ ಬುಕ್ ಮಾಡ್ಕೊಂಡ್ವಿ. ಸೊ ಗೈಸ್, ಸೆಕೆಂಡ್ ಡೇ ವಿ ಆರ್ ಇನ್ ಅಗೋಡಾ ಫೋರ್ಟ್. ಆ್ಯಂಡ್ ಇವತ್ತಿಗೆ ಕಂಪ್ಲೀಟ್ ನಾವು ಟ್ರಾವೆಲ್ಸ್ನ ಬುಕ್ ಮಾಡಿದ್ದೀವಿ. ಸೊ 8 to 9 ಪ್ಲೇಸಸ್ ಕವರ್ ಮಾಡ್ತಾರೆ. ಅದರಲ್ಲಿ ಸ್ನೋ ಪಾರ್ಕ್, ಮ್ಯೂಸಿಯಮ್, ಥಂಡರ್ ವರ್ಲ್ಡ್ ಎಲ್ಲ ಇದೆ. ಆ್ಯಂಡ್ ಕಂಪ್ಲೀಟ್ ದುಡ್ಡು ಕೊಟ್ಬಿಟ್ರೆ ಅವರೆಲ್ಲ ಟ್ರಾವೆಲ್ಸ್ ಅವರೇ ನೋಡ್ಕೋತಾರೆ. ಫಸ್ಟ್ ಪಾಯಿಂಟ್ ಬಂದು ಅಗೋಡಾ ಫೋರ್ಟ್. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಮೆಟ್ಲು ಯಾವ ರೇಂಜಲ್ಲಿದೆ ನೋಡಿ. ಇದು ಕಲ್ಲಿಂದು ಫುಲ್ಲು ಹುಷಾರಾಗಿ ಹತ್ತಬೇಕು. ಇಲ್ಲಿ ಬಂದರೆ ಬರ್ತಿದ್ದಾರೆ. ಸೊ this is the overall view of the fort. ಆಮೇಲೆ ಫೋಟೋ ಒಂದು ಎಲ್ಲರೂ ಸೇರಿ ಗ್ರೂಪ್ ಒಂದು ಎದುರುಗಡೆ ಹೋದ್ರೆ ಅಲ್ಲಿ ಫೋಟೋ ಇದ್ರ ಹತ್ರ ಮಾಡೋಣ. ಅಲ್ಲಿ ನನ್ನ ಚಾನಲ್ ಏನು ಮಾತಾಡಿಲ್ಲ ಇವನು ಇವತ್ತು. ಹೇಳು ಏನಾದ್ರು ಎಲ್ಲಿದ್ದೀವಿ ಅಂತ. ಗ್ಯಾಂಗು ಗೈಸ್, ಎಲ್ಲ ಫುಲ್ ಗ್ಯಾಂಗ್. ವೆಂಟಿಲೇಷನ್ ಥರನಾ? ಏನು ಕಾಣಿಸ್ತಿಲ್ಲ ಮರ. ಸೊ ಇಲ್ಲೆಲ್ಲ ಫುಲ್ ವೆಂಟಿಲೇಷನ್ಸ್ ಜೈಲ್ಗೆ. ಅಲ್ಲಿ ಜೈಲಿದೆ. ಒಂದೇ ಇದು ಜೈಲು. ಹೊರಗಡೆ ಎಂಟ್ರಿ ಇಲ್ಲ, ಬಟ್ ನೋಡ್ಬೋದು ಅಷ್ಟೇ. ಆ್ಯಂಡ್ ಇದು ಫೋರ್ಟ್, ಸಚ್ ಅ ಲವ್ಲಿ ಫೋರ್ಟ್.
ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಸಿಂಕ್ವೇರಿಯಂ ಬೀಚ್ಗೆ. ಇಲ್ಲಿ ಫೋರ್ಟ್ನ ಲೋವರ್ ಪಾಯಿಂಟ್ ಆಫ್ ವ್ಯೂ ಕೂಡ ಕಾಣಿಸುತ್ತೆ ಆ್ಯಂಡ್ ಹೋಗ್ತಾ ನಮಗೆ ಬೋಟಿಂಗ್ ರಿವರ್ ಕೂಡ ನೋಡೋಕ್ಕೆ ಸಿಕ್ತು ಆನ್ ದ ವೇ. ತುಂಬ ಜನ ಇದ್ರು ಅಲ್ಲೂ. ಗೈಸ್ ನಮ್ಮ ಮಮ್ಮಿ ಸೊ ನೀವು ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟ್ ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಇದು ಇಂಡಿಯಾಸ್ ನಂಬರ್ 1 ಎಲೆಕ್ಟ್ರಿಕಲ್ ಥೀಮ್ ಪಾರ್ಕ್ ಕಾಲ್ಡ್ ಥಂಡರ್ಬರ್ಡ್. ವ್ಯಾಕ್ಸ್ ಮ್ಯೂಸಿಯಂ. ಇಲ್ಲಿ ಕಂಪ್ಲೀಟ್ ನಾನು ಏನು ತೋರಿಸಿದೆ ನಿಮಗೆ ಇದೆಲ್ಲನೂ ವ್ಯಾಕ್ಸಲ್ಲಿ ಮಾಡಿರೋದು. ಸೊ ನೆಕ್ಸ್ಟು 3D ವರ್ಲ್ಡಿಗೆ ಹೋದ್ವಿ ಆ್ಯಂಡ್ ಅವ್ರು ಕೊಟ್ಟಿರೋ 3D ಗ್ಲಾಸಸ್ನ ಹಾಕ್ಕೊಂಡು ಫುಲ್ ಶೋ ನೋಡಿದ್ವಿ. ಅಲ್ಲಿಂದ ವಾಪಸ್ಸು ಆಕ್ವಾ ವರ್ಲ್ಡಿಗೆ ಹೋಗಬೇಕಾದ್ರೆ ಐ ರಿಯಲೈಸ್ ದ್ಯಾಟ್ ಐ ಹ್ಯಾವ್ ಲಾಸ್ಟ್ ಮೈ ಬ್ರ್ಯಾಂಡೆಡ್ ಸನ್ ಗ್ಲಾಸಸ್ ವರ್ತ್ 4000 rupees. ಜೀವ ಹೋದಂಗಾಯಿತು ನನಗೆ. ಲಿಟ್ರಲಿ ವಾಪಸ್ ಹೋದರೆ ಅಲ್ಲಿ ಇನ್ನೊಂದು ಶೋ ನಡೀತಾ ಇದೆ, ಎಲ್ಲರೂ ಆಕ್ವಾ ವರ್ಲ್ಡಿಗೆ ಹೋದರು. ಹೆಂಗೆ ಹುಡುಕಿದ್ದೀನಿ ಅಂದರೆ ಅವ್ರ ಶೋ ಮುಗಿದ ಮೇಲೆ ಹೋಗಿ ಲಿಟ್ರಲಿ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದ ರೂಮ್ ನೋಡ್ಕೊಂಡ್ಬಂದಿದ್ದೀನಿ. ಆಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಸಿಗಾಕೊಂಡಿದೆ. ಅಲ್ಲಿ ರೂಮಲ್ಲಿ ಬೆಳಕು ಬೇರೆ ಇರಲಿಲ್ಲ. ಓ ಮೈ ಗಾಡ್, ನನಗೆ ಹೆಂಗಾಗಿತ್ತು ಅಂದರೆ ಒಂದು 10 ನಿಮಿಷ ಯಾಕಪ್ಪ ನಾನು ಸನ್ ಗ್ಲಾಸಸ್ನ ಹಾಕ್ಕೊಂಡು ಬಂದೆ ಗೋವಾಗೆ ಅನ್ನಿಸ್ಬಿಡ್ತು. ದಟ್ಸ್ ದ ಓನ್ಲಿ ಬ್ರ್ಯಾಂಡೆಡ್ ಸನ್ ಗ್ಲಾಸಸ್ ಐ ಹ್ಯಾವ್. ಅದು ಕಳೆದೋಯ್ತು ಅಂತಂದರೆ ಮುಗೀತು ನನ್ನ ಕತೆ ಅನ್ನಂಗಾಗಿತ್ತು. ಬಟ್ ಬೈ ಗಾಡ್ಸ್ ಗ್ರೇಸ್ ಸಿಕ್ತು ವಾಪಸ್ಸು. ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ, ನೆವರ್ ಮೈಂಡ್, ಐ ಗಾಟ್ ಇಟ್ ಬ್ಯಾಕ್. ಸೊ ಕ್ವಿಕ್ಕಾಗಿ ಆಕ್ವಾ ವರ್ಲ್ಡ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಊಟಕ್ಕೆ ಹೊರಟ್ವಿ. ಟಡಾ, ಮೈ ಕಾಸ್ಟ್ಯೂಮ್ ಇಸ್ ಚೇಂಜ್ಡ್. ಬೀಚಲ್ಲಿ ಆಡಬೇಕು ಅಂತಲೇ ಈ ಥರ ಕಾಸ್ಟ್ಯೂಮ್ನ ಹಾಕ್ಕೊಂಡೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೇನೆ ಸ್ನೋ ಪಾರ್ಕಿಗೆ. ಆಚೆ ಇದ್ದಿದ್ದು ಬಿಸಿಲಿಗೂ ಒಳಗಡೆ ತಣ್ಣಗಾಗ್ತಾಯಿದ್ದಕ್ಕೂ ಸಕ್ಕದಾಗಿತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಆಡಿದ್ವಿ, ಗೇಮ್ಸ್ ಆಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ ಎಲ್ಲನೂ. ಸೊ ಇಟ್ ವಾಸ್ ಅ ಫನ್ ಫುಲ್ ಡೇ. ಆ್ಯಂಡ್ ಲಾಸ್ಟ್ ಡೆಸ್ಟಿನೇಷನ್ ಆಫ್ ದ ಡೇ ಬಂದು ಬಾಗಾ ಬೀಚ್ ಆಗಿತ್ತು. ಅವತ್ತು ಮತ್ತೆ ಬೀಚಲ್ಲಿ ಆಟ ಆಡಿದ್ವಿ. ಫುಲ್ ಮುಂದೆ ಎಲ್ಲ ಹೋಗಿ ಅಲ್ಲೇ ತೊಗೊಂಬಂದು ದಡಕ್ಕೆಲ್ಲ ಬಿಟ್ಟು ಇಟ್ ವಾಸ್ ಅ ಫನ್ ಆ್ಯಕ್ಚುಲಿ. ಹಂಗೆ ಸನ್ಸೆಟ್ ಆಯಿತು, ಬೀಚ್ ಲೈಟ್ ಎಲ್ಲ ಆನ್ ಆಯಿತು, ಸಖತ್ತಾಗಿತ್ತು ನೋಡೋಕ್ಕೆ. ಆನ್ ದ ವೇ ಏನಾದರೂ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋಣ ಅಂತ ನೋಡಿದ್ರೆ ಬಾಗಾ ಇಸ್ ಸೋ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಹೈಪ್ ಇದೆ ಅಂತ ಅನ್ನಿಸ್ತು. ಮತ್ತು ಬಾರ್ಗೇನ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ. ಬಟ್ ಎನಿವೇಸ್ ಒಂದು ಸ್ವಲ್ಪ ಚಾಕ್ಲೇಟ್ಸು ಅದು ಇದು ತೊಗೊಂಡ್ವಿ. ಸೊ ದಿಸ್ ವಾಸ್ ಮೈ ಡೇ 2 ಇನ್ ಗೋವಾ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಹೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ಮುಂದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಹೀರೋ ವ್ಲಾಗ್ಸ್ ಇನ್ ಕನ್ನಡ. ಬಾಯ್.